ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈಸಿಯಾಗಿ ಮನೆಯಲ್ಲೇ ಕಾಯಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ದರೆ ಬನ್ನಿ ನೋಡೋಣ ಕಾಯಿ ಒಬ್ಬಟ್ಟು ಮಾಡಲು ಏನೆಲ್ಲ ಬೇಕು ಅಂತ. ಮೊದಲಿಗೆ ಕಾಯಿ, ಗಸಗಸೆ, ಏಲಕ್ಕಿ, ರವೆ, ಒಂದು 3 ಅಚ್ಚು ಬೆಲ್ಲ ಮತ್ತು ಮೈದಾ ಹಿಟ್ಟು. ನಾನಿಲ್ಲಿ ಕಾಯಿನ ತುರಿದು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದೇನೆ. ಗಸಗಸೆನ ಕುಟ್ಟಿ ಪುಡಿ ಮಾಡಿದ್ದೇನೆ. ಹಾಗೂ ರವೆನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ ಒಂದು 3 ಅಚ್ಚು ಆಗೋಷ್ಟು ತೊಗೊಂಡಿದ್ದೀನಿ. ಅಚ್ಚಾದರೆ ಒಂದು 3 ಅಚ್ಚು, ಉಂಡೆ ಬೆಲ್ಲ ಆದರೆ ಒಂದು ಅರ್ಧ kg ಅಷ್ಟು ಬೇಕು. ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಅವರ್ಗೂ ಮೊದಲೇ ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ನಾನು ಹಿಟ್ಟನ್ನ ಹಾಕಿ ಕಲಿಸ್ಬೇಕಾದ್ರೆ ಅದು ಸಾಫ್ಟಾಗಿರಬೇಕಲ್ವ, ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಲಸಿಟ್ಕೊಂಡಿದ್ದೇನೆ. ಇವಾಗ ನಾನು ನಿಮಗೆ ಪಾಕ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಪಾಕ ತಗೊಳ್ಳುವಾಗ ಮೊದಲೇ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾವು ಮೊದಲೇ ಪುಡಿ ಮಾಡಿರುವಂಥ ಬೆಲ್ಲ ಹಾಕಬೇಕು. ಈ ಬೆಲ್ಲಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕಬೇಕು. ಜಾಸ್ತಿ ನೀರು ಹಾಕಿದ್ರೆ ಬೇಗ ಪಾಕ ಬರಲ್ಲ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಟೈಮ್ ಜಾಸ್ತಿ ಹಿಡಿಯೋದ್ರಿಂದ ನಾವು ಅರ್ಧ ಲೋಟ ಬೆಲ್ಲನೂ ಮುಳುಗಬಾರ್ದು, ಅದಕ್ಕೆ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ತಾ ಅದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಪಾಕ ಬರೋ ತನಕ ವೆಯ್ಟ್ ಮಾಡಬೇಕು. ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಪಾಕ ಬಂದು ಯಾವ ಥರ ಪಾಕ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಅದರ ಪಾಕ ಬಂದಿದೆಯಾ ಇಲ್ವಾ ಅನ್ನೋದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಮೇಲೆ ಸ್ವಲ್ಪ ನೊರೆ ಥರ ಬರುತ್ತೆ. ಆ ನೊರೆ ವೈಟ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಚೇಂಜ್ ಆಗೋ ತನಕ ನಾವು ಒಂದು ಕೋಲಿನ ಸಹಾಯದಿಂದ ನಾವು ತಿರಿತಾ ಇರಬೇಕು. ಆವಾಗವಾಗ ತಿರಿತಾ ಇದ್ದರೆ ನಮಗೀಗ ಪಾಕ ಬಂದಿದೆಯಾ ಇಲ್ವಾ ಅಂತ ಹೇಗೆ ನೋಡಬೇಕು ಅಂತಂದರೆ, ನಾವು ಮೊದಲೇ ಒಂದು ತಟ್ಟೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಇಟ್ಕೋಬೇಕು. ಆ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದಾಗ ಆ ಎಲ್ಲ ಕಲರ್ ಚೇಂಜ್ ಆಯ್ತಾ ಇದ್ದಂಗೆ ಸ್ವಲ್ಪ 1-2 ಹನಿಯಷ್ಟು ಬೆಲ್ಲದ ನೀರನ್ನ ತೆಗೆದು ನಾವು ನೀರು ಹಾಕ್ಕೊಂಡು ಇಟ್ಕೊಂಡಿರುವಂಥ ಪ್ಲೇಟ್ಗೆ ಹಾಕ್ಕೋಬೇಕು. ಆ ನೀರು ಇಟ್ಕೊಂಡಿದ್ದಂಥ ಪ್ಲೇಟ್ಗೆ ಹಾಕ್ಕೊಂಡಾಗ ಅದನ್ನು ನಾವು ಹಿಂಗೆ ಸ್ವಲ್ಪ ಕಲಸಿದ್ರೆ ಅದು ಉಂಡೆ ಥರ ಬರುತ್ತೆ. ಇಲ್ಲ ತಟ್ಟೆಲೇ ಉಳ್ಕೋತು ಅಂದರೆ ಪಾಕ ಬಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅದು ಕುದಿಲಿಕ್ಕೆ ಬಿಡಬೇಕು. ನಾನು ಇವಾಗ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಉಂಟು. ಆ ಕಲರ್ ಚೇಂಜ್ ಆದಮೇಲೆ ನಾವು ಇವಾಗ ಯಾವ ಥರ ಪಾಕ ನೋಡೋದು ಅಂತಂದರೆ, ಇದರಲ್ಲಿ ಒಂದು ಸ್ವಲ್ಪ ಹನಿನ ತೆಗೆದು ತಣ್ಣೀರಿಗೆ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ. ಆ ನೀರನ್ನ ತೆಗೆದು ಹಾಕಿದ್ಮೇಲೆ ಅದು ಉಂಡೆ ಥರ ಬರುತ್ತೆ. ಆ ಉಂಡೆನ ಎತ್ಕೊಂಡು ನಾವು ಕೈಲಿ ನೋಡಿದಾಗ ಅದು ಪಾಕ ಬಂದಿದೆಯಾ ಇಲ್ವಾ ಅಂದರೆ ಉಂಡೆ ಆಗಬೇಕು. ಅದು ಉಂಡೆ ಆಯ್ತದೆ ನೋಡಿ. ಈ ಥರ ಹಾಕ್ಕೊಂಡು ಸ್ವಲ್ಪ ನೀರಿನಲ್ಲಿ ಈ ಥರ ಮಾಡಿದ್ರೆ ಕೈಗೆ ಬರುತ್ತೆ. ಕೈಗೆ ಬಂದಿದೆ ಅಂದರೆ ಪಾಕ ಬಂದಿದೆ ಅಂತ ಅರ್ಥ. ನಾವೀಗ ಲೋ ಫ್ಲೇಮ್ನ ಮಾಡಿಕೊಂಡು ನಾವು ಆಲ್ರೆಡಿ ರುಬ್ಬಿ ಇಟ್ಕೊಂಡಿರುವಂತಹ ಕಾಯಿನ ನಾವು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ತಿರುತ್ತಾ ಇರಬೇಕು ಅಲ್ಲಲ್ಲೇ. ಇದರಲ್ಲಿ ನಾವು ನೀರಿನಂಶ ಇರುವಂಥ ಕಾಯಿನ ತೊಗೊಂಡಿರೋದ್ರಿಂದ ಮತ್ತು ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕಿ ರುಬ್ಬಿರ್ತೀವಲ್ವ, ಅದಕ್ಕೋಸ್ಕರ ನಾವು ಆ ನೀರಿನಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ತಿರುತ್ತಾ ಇರಬೇಕು, ಚೆನ್ನಾಗಿ ಬೇಯಬೇಕು. ಆವಾಗ ನೆಕ್ಸ್ಟು ನಾವು ಪುಡಿ ಮಾಡಿರುವಂಥ ಏಲಕ್ಕಿ ಮತ್ತು ಗಸಗಸೆನ ಹಾಕ್ಕೋಬೇಕು. ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟೇ ಮೊದಲೇ ಹುರಿದಿಟ್ಕೊಂಡಿರುವಂತಹ ರವೆನ ನಾವು ಹಾಕೋಬೇಕಾಗಿರುತ್ತೆ. ನೋಡಬೇಕು ಫಸ್ಟೇ ಕಾಯಿ ನೀರಿನಂಶ ಎಲ್ಲ ಹೋದ್ಮೇಲೆ ಗಟ್ಟಿಯಾಗಿಬಿಟ್ಟಿದ್ರೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಕೋಬೇಕು. ರವೆನ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಸುರಿದು ಬಿಡೋದಲ್ಲ, ನೋಡಿಕೊಂಡು ಹಾಕೋಬೇಕು. ಆಲ್ಮೋಸ್ಟ್ ಒಂದು 3-4 ಸ್ಪೂನ್ ಅಷ್ಟೇ ಬೇಕಾಗುತ್ತೆ ಇದಕ್ಕೆ. ನಮಗೆ ಎಷ್ಟು ರವೆ ಬೇಕೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡಬೇಕಾಗಿರುತ್ತೆ. ನಮಗೆ ನೋಡ್ಕೋಬೇಕು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರವೆನ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ತೆಳುವಾಯಿತು ಅಂದರೆ ಇನ್ನೂ ಒಂದು ಸ್ವಲ್ಪ ಹಾಕೋಬೋದು. ಅದು ಸ್ವಲ್ಪ ಗಟ್ಟಿಯಾಗಿದೆ ಅಂದಾಗಲೇ ಸ್ವಲ್ಪ ಸಾಕು ಅಂದಾಗ ನಿಲ್ಲಿಸ್ಬಿಟ್ರೆ ಸಾಕು. ಈ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದಮ್ ಮಾಡಲಿಕ್ಕೆ ಬಿಡಬೇಕು. ಅಂದರೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಅದು ಚೆನ್ನಾಗಿ ಬಂದಿರುತ್ತೆ ಹಿಟ್ಟು. ಆವಾಗ ನಮಗೆ 2 ದಿನ 3 ದಿನ ಅಥವಾ 4 ದಿನದ ತನಕ ಇಟ್ಕೊಂಡ್ರು ಒಬ್ಬಟ್ಟು ಕೆಟ್ಟೋಗಲ್ಲ. ಸೊ ಹಾಗಾಗಿ ನಾವು ಬೇಯಿಸೋ ಅದಕ್ಕೇ ಚೆನ್ನಾಗಿರುತ್ತೆ. ನಾವೀಗ ಅದನ್ನು ತೆಗೆದು ಒಂದು ಕಡೆ ಸೈಡ್ ಇಟ್ಕೊಳ್ಳೋಣ. ನಾವು ಆಲ್ರೆಡಿ ಕಲಸಿ ಇಟ್ಕೊಂಡಿರುವಂತಹ ಮೈದಾನ ತೆಗೆದು ಅದು ಒಂದು 3 ಅವರ್ಸ್ 3 ಅವರ್ಸ್ ಬಿಟ್ಟು ಆಗಿರುತ್ತೆ. ಆಲ್ರೆಡಿ ನಾವು ಇದೆಲ್ಲ ಮಾಡೋಷ್ಟ್ರಲ್ಲಿ ಒಂದು 1/4 ಗಂಟೆ ಆಗಿರುತ್ತೆ. ಅದನ್ನು ಸ್ವಲ್ಪ ನಾನಿಲ್ಲಿ ಒಂದು
ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಆಲ್ರೆಡಿ ಕಲಸಿಟ್ಕೊಂಡಿರೋ ಮೈದಾನ ಸ್ವಲ್ಪ ಉಂಡೆ ಮಾಡಿ ಹಾಕ್ಕೊಂಡು ಸ್ವಲ್ಪ ಅದನ್ನು ತಟ್ಕೊಂಡು ಅದ್ರ ಮೇಲೆ ನಾವು ಆಲ್ರೆಡಿ ಮಾಡಿರುವಂಥ ಹೂರ್ಣನ ಅದ್ರ ಮಧ್ಯೆ ಎಷ್ಟೊಪ್ಪ ಬೇಕೋ ಅಷ್ಟೊಪ್ಪನ ನೀವು ಉಂಡೆ ಮಾಡಿ ಇಟ್ಕೊಂಡು ನಾವು ಸುತ್ತ ಅದನ್ನು ಉಂಡೆನ ಕವರ್ ಮಾಡಬೇಕು. ಕವರ್ ಮಾಡುವಾಗ ಏನು ಮಾಡಬೇಕು ಅಂದರೆ ಮೇಲ್ಗಡೆ ನಾವು ಕವರ್ ಮಾಡಿದಾಗ ಬಂದಿರುತ್ತಲ್ಲ ಈ ಮೈದಾ ಹಿಟ್ಟಂದು ಅದನ್ನು ಪೇಪರ್ನ ಕೆಳಗಡೆ ಬರೋ ಥರ ಮಾಡಿದ್ರೆ ನಾವು ಲಟ್ಟಣಿಗಲ್ಲಿ ಲಟ್ಟಿಸ್ಬೇಕಾದ್ರೆ ಅದು ಮೈದಾ ಹಿಟ್ಟು ಸೈಡ್ಗೆ ಬರೋಲ್ಲ. ನಾವು ಅದನ್ನು ಉಲ್ಟಾ ಮಾಡಿ ಇಟ್ಕೋಬೇಕು. ಮೇಲ್ಗಡೆ ಅದು ಎಲ್ಲ ಎಕ್ಸ್ಟ್ರಾ ಬಂದಿರುತ್ತಲ್ಲ ಮೈದಾ ಅದನ್ನು ಕೆಳಗಡೆ ಮಾಡಿ ಇಟ್ಕೊಂಡಾಗ ಮತ್ತು ಇನ್ನೊಂದು ಪೇಪರ್ನ ಮುಚ್ಚಿ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಬೋದು. ಚೆನ್ನಾಗಿ ಬರುತ್ತೆ. ಎಷ್ಟು ತೆಳು ಬೇಕು ಅಷ್ಟು ತೆಳು, ಎಷ್ಟು ಮಂದ, ಎಷ್ಟು ಅಗಲನಾದರೂ ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಯಾಕೆಂದರೆ ಪೇಪರನ್ನೇ ಮೇಲೆ ಮುಚ್ಚಿಬಿಟ್ಟು ಲಟ್ಟಿಸ್ತಾ ಇರೋದ್ರಿಂದ ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡಿ ನಾವು ಲಟ್ಟಿಸ್ತಾ ಇರೋದ್ರಿಂದ ಎಲ್ಲೂ ಕಿತ್ತೋಗೋ ಸಾಧ್ಯತೆ ಇರೋಲ್ಲ. ಸ್ವಲ್ಪ ಲಟ್ಟಿಸ್ಬೇಕಾದ್ರೆ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೊಂಡ್ರೆ ಫುಲ್ಲು ನಮಗೆ ಹೂರ್ಣ ಮತ್ತು ಮೈದಾ ಎರಡೂ ಸಮ ಪ್ರಮಾಣದಲ್ಲೇ ಬರುತ್ತೆ. ಎಷ್ಟು ಅಗಲ ಬೇಕಾದರೂ ಲಟ್ಟಿಸ್ಕೊಬೋದು. ನೋಡಿ ಫುಲ್ಲು ಎಲ್ಲೂ ನಾನು ಲಟ್ಟಿಸ್ಬೇಕಾದ್ರೇ ಮೈದಾ ಒಂದು ಕಡೆ ಹೂರ್ಣ ಒಂದು ಕಡೆ ಏನೂ ಆಗಿಲ್ಲ. ಸೊ ಹಂಗಾಗಿ ನಾವು ನೀಟಾಗಿ ಒಂದೇ ಸಮ ಬರೋ ಥರ ಚಪಾತಿ ನಾವು ಯಾವ ರೌಂಡ್ ಶೇಪ್ ಲಟ್ಟಿಸ್ತೀವಿ ಹಂಗೇ ಇದನ್ನು ಹೆಂಗೆ ಬೇಕಾದರೂ ಲಟ್ಟಿಸ್ಬೋದು. ಎಣ್ಣೆ ಹಾಕಿ ನಾವು ಪೇಪರ್ನ ಮುಚ್ಚಿ ಮಾಡ್ತೀವಿ. ಬರೀ ಕೈಯಲ್ಲೇ ತಟ್ಟೋಕೋಯ್ತು ಅಂದರೆ ಕೈಗೆ ಅಂಟ್ಕೊಳ್ಳುತ್ತೆ. ಈ ಥರ ಲಟ್ಟಿಸಾದ್ಮೇಲೆ ಒಂದು ತವ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕಿಲ್ಲ ಅಂತಂದರೆ ಅದು ಅಂಟ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೊಬಿಟ್ಟು ನಾವು ಆಲ್ರೆಡಿ ಲಟ್ಟಿಸ್ಕೊಂಡಿರುವಂಥ ಒಬ್ಬಟ್ಟನ್ನು ಅದ್ರ ಮೇಲೆ ಹಾಕಬೇಕು. ತವದ ಮೇಲೆ ಹಾಕಿ ಈ ಕಡೆ ಆ ಕಡೆ ಸ್ವಲ್ಪ ಬೇಯಿಸ್ಬೇಕು. ಬೇಯಿಸುವಾಗ ಸ್ವಲ್ಪ ಎಣ್ಣೆನ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಆ ಕಡೆ ಈ ಕಡೆ ಎಲ್ಲ ಬಬಲ್ಸ್ ಬರ್ತಾಯಿದೆ. ಹಂಗೆ ಬಬಲ್ಸ್ ಬಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿಬಿಡೋದು, ಕಟುಮ್ ಅನ್ನೋ ಥರ ಆಗಿಬಿಡುತ್ತೆ, ಚಪಾತಿ ಥರ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಉಲ್ಟಾ ಮಾಡಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನಾವು ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾಗ ಚೆನ್ನಾಗಿ ಸುತ್ತ ಬೇಯಿಸ್ಬೇಕು. ಯಾಕೆಂದರೆ ಸ್ವಲ್ಪನಾದರೂ ಹೋಗಿರುತ್ತೆ ಮೈದಾ, ಹಂಗಾಗಿ ಸುತ್ತ ಒಂದೊಂದು ಸಲ ಬೇಯಿಸ್ಕೊಂಡ್ರೆ ನೋಡಿ ಆಲ್ರೆಡಿ ರೆಡಿ ಆಯ್ತಾ ಬಂತು. ಆಲ್ಮೋಸ್ಟ್ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ. ಥ್ಯಾಂಕ್ ಯು.